ನಾನು ಇವತ್ತು ಮಾತಾಡಕ್ ಬಂದಿರೋದೆ ಈ ಒಂದು ವರ್ಷದಲ್ಲಿ ನಮ್ಮ OTT ನಲ್ಲಿ ಫಸ್ಟ್ ರಿಲೀಸ್ ಆದಂತ ನಮ್ಮ ಕನ್ನಡ ಸಿನಿಮಾ ಬಗ್ಗೆ. ಸೊ ಈ ಒಂದು ಸಿನಿಮಾದ ಹೆಸರೇ ಫುಲ್ ಮಿಲ್ಸ್. ಈಗ ಸಪೋಸ್ ನಾವು ಹೋಟ್ಲಿಗೆ ಹೋದಾಗ ಹೊಟ್ಟೆ ತುಂಬಾ ಊಟ ತಿನ್ಬೇಕು ಅಂದ್ರೆ ಮೆಜಾರಿಟಿಯಾಗಿ ಆರ್ಡರ್ ಮಾಡೋದನ್ನೇ ಫುಲ್ ಮಿಲ್ಸ್. ಆ ಒಂದು ತರಾನೇ ಸಿನಿಮಾನು ಕೂಡ ಇದೆಯಾ ಇಲ್ವಾ ಅಂತ ಮಾತಾಡೋಣ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇದ್ದಿದ್ದು ಇರೋ ತರ ಸ್ಟ್ರೈಟ್ ಆಗಿ ಮಾತಾಡ್ತೀನಿ. ಈಗ ಸಿನಿಮಾ ಬಗ್ಗೆ ಮಾತಾಡೋಣ. ಇನ್ನು ಈ ಒಂದು ಸಿನಿಮಾದ ಸ್ಟೋರಿ ಲೈನ್ ವಿಷಯಕ್ಕೆ ಬಂದ್ರೆ, ನಮ್ಮ ಹೀರೋ ಲಕ್ಕಿ ಒಬ್ಬ ಫೋಟೋಗ್ರಾಫರು. ಮಾವ ಪುಲ್ಕೇಶಿ ಕಷ್ಟಪಟ್ಟು ಅವನ್ಗೆ ಒಂದು ಸ್ಟುಡಿಯೋನ ಹಾಕೊಟ್ಟಿರ್ತಾನೆ. ಆ ಒಂದು ಸಾಲ ತೀರ್ಸೋದಕ್ಕೆ ಮಾಮನ್ಗೆ ತುಂಬಾ ಪ್ರೆಸರ್ ಇರುತ್ತೆ. ಇವನು ಕೂಡ ತುಂಬಾ ಆರ್ಡರ್ನ ಹುಡುಕ್ತಿರ್ತಾನೆ. ಬಟ್ ಇವನ್ನ ಲವ್ ಮಾಡ್ತಿದ್ದಂತ ಪ್ರೀತಿ ಚಿಕ್ಕ ಚಿಕ್ಕ ಆರ್ಡರ್ಗಳನ್ನ ತಗೊಂಬಂದ್ ಕೊಡ್ತಾ ಇರ್ತಾಳೆ. ಒಂದಿನ ಅಚಾನಕ್ ಆಗಿ ಇವರ ಮಾವ ಪುಲ್ಕೇಶಿ ಒಂದು ದೊಡ್ಡ ಆರ್ಡರ್ನ ತಗೊಂಡ್ ಬರ್ತಾನೆ. ಅದು ಕೂಡ ಪ್ರೀ ವೆಡ್ಡಿಂಗ್ ಶೂಟಿಂಗಿಗೆ. ಅಲ್ಗೋದ್ರೆ ಹೋದ್ರೆ ನಮ್ಮ ಹೀರೋ ಲಕ್ಕಿ ಫೋಟೋ ಶೂಟ್ಗೆ ಆ ಒಂದು ಮದುವೆ ಹೆಣ್ಣು ಇವನ್ನ ಇಷ್ಟ ಪಡ್ತಾಳೆ. ಸೊ ಆ ಮದ್ವೆ ಹೆಣ್ಣು ಏನಕ್ಕೆ ಇಷ್ಟ ಪಡ್ತಾಳೆ, ಆಮೇಲಿಂದ ಸ್ಟೋರಿ ಏನಾಯ್ತು ಎತ್ತ ಎಲ್ಲ ನಾವು ಸಿನಿಮಾ ನೋಡಿ ತಿಳ್ಕೊಬೇಕು. ಇದು ಸ್ಟೋರಿ ಆಗಿತ್ತು, ಒಂಥರ ಬೆಟರ್ ಕಾನ್ಸೆಪ್ಟ್ ಅನ್ನೇ ಎಂಟರ್ಟೈನ್ಮೆಂಟ್ ವೇ ನಲ್ಲಿ ತಗೊಂಬರೋದಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಕೆಲವೊಂದ್ ಕಡೆ ವರ್ಕ್ ಆಗಿದೆ, ಇನ್ನೊಂದ್ ಕೆಲವೊಂದ್ ಕಡೆ ವರ್ಕ್ ಆಗಿಲ್ಲ. ಸೊ ಬರೋದಿಂದಲ್ಲಿ ಬೆಟರ್ ವರ್ಕ್ ಇಂದ ಬರ್ಲಿ ಡೈರೆಕ್ಟ್ರು. ಅದಿರ್ಲಿ. ಇನ್ನು ಆಕ್ಟರ್ಸ್ ನ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ, ಹೀರೋ ಲಿಖಿತ್ ಶೆಟ್ಟಿ ಓಕೆ ಡೀಸೆಂಟ್ ಆಗಿ ಆಕ್ಟಿಂಗ್ ನ ಮಾಡಿದ್ದಾರೆ. ಬಟ್ ಇನ್ನು ಹೀರೋ ಲಿಖಿತ್ ಶೆಟ್ಟಿ ಡೀಸೆಂಟ್ ಆಗಿ ಆಕ್ಟಿಂಗ್ ನ ಮಾಡಿದ್ದಾರೆ. ಕೆಲವೊಂದು ಸೀನ್ ಅಲ್ಲಿ ಏನಂತ ಬೆಟರ್ ಆಗಿ ಆಕ್ಟಿಂಗ್ ನ ಮಾಡಿಲ್ಲ. ಬಟ್ ಇನ್ ಕೆಲವೊಂದು ಸೀನ್ ಅಲ್ಲಿ ತುಂಬಾ ಚೆನ್ನಾಗಿ ಆಕ್ಟಿಂಗ್ ನ ಮಾಡಿದ್ದಾರೆ. ಇನ್ನು ಮೈನ್ ಅಟ್ರಾಕ್ಷನ್ ಸಿನಿಮಾಗೆ ಖುಷಿ ರವಿ. ಆಲ್ರೆಡಿ ಇವ್ರನ್ನ ದಿಯಾ ಸಿನಿಮಾದಲ್ಲಿ ನೋಡಿದೀವಿ, ಅದ್ರಲ್ಲೇ ಫ್ಯಾಂಟಾಸ್ಟಿಕ್ ಆಕ್ಟಿಂಗ್ ನ ಮಾಡಿದ್ದಾರೆ. ಈ ಒಂದು ಸಿನಿಮಾದಲ್ಲೂ ಕೂಡ ಅದೇ ತರ ಒಳ್ಳೆ ಆಕ್ಟಿಂಗ್ ಇದೆ. ಸ್ಟಾರ್ಟಿಂಗ್ ಅಲ್ಲಿ ಒಂದು ಕ್ಯಾರೆಕ್ಟರ್ ನ ಹೇಟ್ ಮಾಡ್ತೀವಿ, ನಾನು ಕೂಡ ಬೈಕೊಂಡೆ ಇವ್ರಿಗಿಂತ ಒಂದು ಪಾತ್ರ ಬೇಕಿತ್ತ ಅಂತ. ಆಮೇಲಿಂದ ಆ ಒಂದು ಕ್ಯಾರೆಕ್ಟರ್ ಗಿರೋ ಡೆಪ್ತ್ ನೋಡಿ ಸೊ ಕನ್ವಿನ್ಸ್ ಆಗ್ತೀವಿ. ಅಷ್ಟೇ ಅಲ್ಲ, ಪ್ರೀತಿ ಕ್ಯಾರೆಕ್ಟರ್ ಮಾಡಿರೋ ಆಕ್ಟರ್ ಅವರು ಕೂಡ ತುಂಬಾ ಚೆನ್ನಾಗಿ ಆಕ್ಟಿಂಗ್ ನ ಮಾಡಿದ್ದಾರೆ. ಇನ್ನು ನಮ್ಮ ರಂಗಾಯಣದ ರಘು ಆಲ್ವೇಸ್ ಅವ್ರ ಲೆಜೆಂಡ್, ಅವ್ರ ಬಗ್ಗೆ ಮಾತಾಡಂಗೆ ಇಲ್ಲ. ಸೊ ಉಳ್ದಿರೋರೆಲ್ಲ ಕೂಡ ತುಂಬಾ ಚೆನ್ನಾಗಿ ಆಕ್ಟಿಂಗ್ ನ ಮಾಡಿದ್ದಾರೆ. ಸೊ ಸಿನಿಮಾ ಎಲ್ಲಿ ಮೈನಸ್ ಆಯ್ತು ಅಂದ್ರೆ, ಇಲ್ಲಿ ಈ ಒಂದು ಸಿನಿಮಾಗೆ ಆಕ್ಷನ್ಸ್ ನೆಸೆಸರಿ ಇರ್ಲಿಲ್ಲ. ಯಾಕಂದ್ರೆ ಸುಮ್ನೆ ಫೈಟ್ ನಿಂತಿದ್ದಾರೆ, ಅದು ಸ್ಟೋರಿಗೆ ಡಿಸ್ಟರ್ಬೆನ್ಸ್ ಮಾಡುತ್ತೆ. ಈ ಒಂದು ಸಿನಿಮಾದಲ್ಲಿರೋ ಸಾಂಗ್ಗಳು ಕೂಡ ಏನ್ ಅಷ್ಟೊಂದು ಬೆಟರ್ ಆಗಿಲ್ಲ, ಡೀಸೆಂಟ್ ಆಗಿದಾವೆ. ಸೊ ಅದೇನಷ್ಟು ಕನೆಕ್ಟ್ ಆಗ್ಲಿಲ್ಲ ಸಾಂಗ್ಗಳು. ಇನ್ನು ಸಿನಿಮಾದಲ್ಲಿ ಇನ್ನೇನ್ ಮಾತಾಡ್ಬೇಕು ಅಂದ್ರೆ, ಸ್ಕ್ರೀನ್ ಪ್ಲೇ ಕೆಲವೊಂದು ಕಡೆ ತುಂಬಾ ಬೆಟರ್ ಆಗಿದೆ, ಇನ್ನೊಂದು ಕೆಲವೊಂದ್ ಕಡೆ ಸ್ವಲ್ಪ ಇಂಪ್ರೂವ್ ಆಗ್ಬೇಕಾಯ್ತು ಅನಿಸ್ತು. ಬಟ್ ಓಕೆ, ಸ್ಕ್ರೀನ್ ಪ್ಲೇ ನಲ್ಲಿ ಮಾತ್ರ ತುಂಬಾ ಇಂಪ್ರೆಸ್ ಮಾಡಿದ್ರು. ಬಟ್ ಕೆಲವೊಂದು ಎಮೋಷನ್ ಸೀನ್ಸ್ ನ ತಗೊಂಡ್ ಬರ್ಬೇಕಾದ್ರೆ ಸ್ವಲ್ಪ ಡೈರೆಕ್ಟ್ರು ಮಿಸ್ಫೈರ್ ಆದ್ರು ಅಂತ ಅನ್ನಿಸ್ತು. ಸೊ ಆ ಒಂದು ಹೈ ಕೊಡೋಂತ ಮೂಮೆಂಟ್ ನ ಚೆನ್ನಾಗಿ ಕ್ರಿಯೇಟ್ ಮಾಡ್ಬೋದಾಗಿತ್ತು. ಸೊ ಸ್ವಲ್ಪದಲ್ಲಿ ಮಿಸ್ ಮಾಡ್ಕೊಂಡಿದ್ದಾರೆ ಡೈರೆಕ್ಟ್ರು. ಇದು ಒಂಥರ ವಂಡರ್ಫುಲ್ ವರ್ಕೇನೆ. ಒಳ್ಳೊಳ್ಳೆ ದೊಡ್ಡ ಆಕ್ಟರ್ಸ್ ಆಕ್ಟಿಂಗ್ ನ ಮಾಡಿದ್ದಾರೆ. ಇನ್ನು ಸಿನಿಮಾ ಥಿಯೇಟರ್ ನಲ್ಲಿ ಹೆಂಗ್ ಓಡ್ತೋ ಇಲ್ವೋ ಗೊತ್ತಿಲ್ಲ, ಕೆಲವೊಂದು ಶೋಗಳು ಕ್ಯಾನ್ಸಲ್ ಆಗಿದಾವೆ ಅನ್ನೋ ಒಂದು ವಿಷಯಗಳು ಬರ್ತಿತ್ತು. ಅದೆಲ್ಲ ತೆಗೆದು ಸೈಡ್ಗೆ ಇಟ್ಬಿಟ್ರೆ ಸಿನಿಮಾ ಒಂದು ಡೀಸೆಂಟ್ ಎಂಟರ್ಟೈನರ್. ಸೊ ಫ್ಯಾಮಿಲಿ ಜೊತೆ ಕೂಡ ಕುತ್ಕೊಂಡು ಒಂದು ಎಂಟರ್ಟೈನರ್ ಮೂವಿ ನೋಡ್ಬೇಕು ಅಂದ್ರೆ ನೋಡ್ಕೊಳ್ರಿ. ಅದರಲ್ಲೂ ಫೋಟೋಗ್ರಫಿ ಮೇಲೆ ಸ್ವಲ್ಪ ಹುಚ್ಚಿರೋರ್ಗೆ ಈ ಒಂದು ಸಿನಿಮಾ ಕನೆಕ್ಟ್ ಆಗ್ಬೋದು. ಅಷ್ಟೇ ಅಲ್ಲ, ಫ್ಯಾಮಿಲಿ ಕಪಲ್ಸ್ ಕೂಡ ಕುತ್ಕೊಂಡು ನೋಡ್ಬೋದು. ಸೊ ನೋಡಿ, ನಿಮ್ ಇಷ್ಟ. ಸೊ ಸಿನಿಮಾನ ಟ್ರೈ ಮಾಡಿ, ಅಮೆಜಾನ್ ಪ್ರೈಮ್ ಅಲ್ಲಿ ಅವೈಲಬಲ್ ಇದೆ ಇವಾಗ. ಇದಾಗಿತ್ತು ಗೈಸ್ ನನ್ನ ಒಂದು ರಿವ್ಯೂ. ನಾನ್ ನಿಮ್ಗೆ ಮತ್ತೆ ಸಿಗ್ತಾ ಇರ್ತೀನಿ. ಬಾಯ್.